ನಮಸ್ಕಾರ. ಸೊ ಇವತ್ತಿನ ಟಾಪಿಕ್ ಬಂದು ಆ್ಯಂಟಿ ಹೈಪರ್ಟೆನ್ಸಿವ್ ಡ್ರಗ್ಸ್. ಸೊ ಬಿಫೋರ್ ನಾವು ಆ್ಯಂಟಿ ಹೈಪರ್ಟೆನ್ಸಿವ್ ಡ್ರಗ್ಸ್ ಹೋಗೋಕ್ಕಿಂತ ಮುಂಚೆ ಹೈಪರ್ಟೆನ್ಷನ್ ಅಂದರೆ ಏನಂತ ನೋಡೋಣ. ಹೈಪರ್ಟೆನ್ಷನ್ ಅಂದ್ರೇನು? ಇಟ್ ಈಸ್ ಎನ್ ಸಸ್ಟೈನ್ಡ್ ಎಲಿವೇಟೆಡ್ ಬ್ಲಡ್ ಪ್ರೆಷರ್ ಡ್ಯೂ ಟು ಸಮ್ pathological conditions. So hypertension ಅಂದ್ರೇನು? ಇಟ್ ಈಸ್ ಎನ್ ಸಸ್ಟೈನ್ಡ್ ಎಲಿವೇಟೆಡ್ ಬ್ಲಡ್ ಪ್ರೆಷರ್. ಮೀನ್ಸ್ ಇವಾಗ ಸಪೋಸ್ ಇವಾಗ ನಾರ್ಮಲ್ ಎಷ್ಟು 120/80 ಇರಬೇಕು. ಅದೇ ಇವಾಗ ಸಮ್ ಎಕ್ಸಸೈಸ್ ಅವೆಲ್ಲ ಮಾಡಿದಾಗ ಎಷ್ಟು ಇರ್ತವೆ, ಅರೌಂಡ್ ಸ್ವಲ್ಪ ಜಾಸ್ತಿ ಆಗುತ್ತೆ. ನಾರ್ಮಲ್ ಎಕ್ಸಸೈಸ್ ಎಲ್ಲ ಮಾಡಿದಾಗ ಅದು ಐ ಬಿ ಪಿ ಅಲ್ಲ. ಐ ಬಿ ಪಿ ಅಂದ್ರೇನು? ಸಸ್ಟೈನ್ಡ್ ಆಗಿರಬೇಕು, ಓವರ್ ವೀಕ್ಸು ಆ ಥರ ಏನು ಸಸ್ಟೈನ್ಡ್ ಆಗಿರಬೇಕು ಅದು. ಸೊ ಸಸ್ಟೈನ್ಡ್ ಎಲಿವೇಟೆಡ್ ಬ್ಲಡ್ ಪ್ರೆಷರ್ ಡ್ಯೂ ಟು ಸಮ್ ಪ್ಯಾಥೊಲಾಜಿಕಲ್ ಕಂಡೀಷನ್, ಡ್ಯೂ ಟು ಸಮ್ ಡಿಸೀಸ್ ಯಾವ್ದ್ರಿಂದ ಆಗಿದ್ರೆ ಅದಕ್ಕೆ ಅಂತ ನಾವು ಹೈಪರ್ಟೆನ್ಷನ್ ಅಂತೀವಿ. ಆ್ಯಕ್ಚುಲಿ ಇದ್ರಲ್ಲಿ 2 ಟೈಪ್ಸ್ ಇದೆ. ಹೈಪರ್ಟೆನ್ಷನಲ್ಲಿ ಎಷ್ಟು 2 ಟೈಪ್ಸ್ ಇದೆ. ಒಂದೇನು ಪ್ರೈಮರಿ ಹೈಪರ್ಟೆನ್ಷನ್, ಸೆಕೆಂಡರಿ ಹೈಪರ್ಟೆನ್ಷನ್. ಆ್ಯಕ್ಚುಲಿ ಪ್ರೈಮರಿ ಹೈಪರ್ಟೆನ್ಷನ್ ನಾವು ಎಸೆನ್ಷಿಯಲ್ ಹೈಪರ್ಟೆನ್ಷನ್ ಅಂತ ಕೂಡ ಕರಿತೀವಿ. ಎಸೆನ್ಷಿಯಲ್ ಹೈಪರ್ಟೆನ್ಷನ್ ಆ್ಯಕ್ಚುಲಿ ಏನಪ್ಪ ಇದು ಅಂದರೆ, ಪ್ರೈಮರಿ ಹೈಪರ್ಟೆನ್ಷನ್ಗೂ ಸೆಕೆಂಡರಿ ಹೈಪರ್ಟೆನ್ಷನ್ಗೆ ಏನು ಡಿಫ್ರೆನ್ಸ್ ಅಂದರೆ, ಪ್ರೈಮರಿ ಹೈಪರ್ಟೆನ್ಷನಲ್ಲಿ ದ ಕಾಸ್ ಈಸ್ ಅನ್ನೋನ್. ಮೀನ್ಸ್ ಇವಾಗ ಆ ಪೇಷಂಟಲ್ಲಿ ಬ್ಲಡ್ ಪ್ರೆಷರ್ ಇದೆ, ಬಟ್ ಏನರಿಂದ ಏನು ಕಾಸ್ ಇಲ್ದಿರ ಸಮ್ ಏನು ಪ್ಯಾಥೊಲಾಜಿಕಲ್ ಕಂಡೀಷನ್ಸ್ ಇರಲ್ಲ, ಬಟ್ ಸ್ಟಿಲ್ ಅದು ಅವ್ರಿಗೆ ಬ್ಲಡ್ ಏನು ಐ ಬಿ ಪಿ ಇರುತ್ತೆ, ಬಟ್ ಏನರಿಂದ ಆಗ್ತಿದೆ ಅಂತ ಗೊತ್ತಿರಲ್ಲ. ಅದಕ್ಕೆ ನಾವಿದ್ವಿ ಪ್ರೈಮರಿ ಹೈಪರ್ಟೆನ್ಷನ್. ಯೂಶಲಿ ಇದಾಗೋದೇನಪ್ಪ ಸಮ್ ಜೆನೆಟಿಕಲ್ ಫ್ಯಾಕ್ಟರ್ಸಿಂದ, ಏಜು, ಇವನ್ ಸಮ್ ಡಯಾಬಿಟಿಕ್ಕು, ಆಲ್ಕೋಹಾಲ್ ಕನ್ಸಂಪ್ಷನ್ ಜಾಸ್ತಿ ಇರುತ್ತಲ್ಲ, ಸೊ ಅವ್ರದಲ್ಲಿ ನಾವು ಪ್ರೈಮರಿ ಹೈಪರ್ಟೆನ್ಷನ್ ನೋಡ್ಬೋದು. ನೆಕ್ಸ್ಟ್ ಸೆಕೆಂಡರಿ ಹೈಪರ್ಟೆನ್ಷನ್ ಏನಂದರೆ ಸೆಕೆಂಡರಿ ಹೈಪರ್ಟೆನ್ಷನ್ ಅಂದರೆ ದಿಸ್ ಈಸ್ ಡ್ಯೂ ಟು ಸಮ್ ಅಂಡರ್ಲೈನ್ ಪ್ಯಾಥೊಲಾಜಿಕಲ್ ಕಂಡೀಷನ್ ಆರ್ ಡಿಸೀಸ್ ಸ್ಟೇಟ್. ಮೀನ್ಸ್ ಸೆಕೆಂಡರಿ ಹೈಪರ್ಟೆನ್ಷನ್ ಅಂದ್ರೇನು? ಡಿಸೀಸ್. ಇವಾಗ ಸಪೋಸ್ ಯಾರ್ಯಾರು ರೀನಲ್ ಫೇಲ್ಯೂರ್ ಇರುತ್ತೆ ಅಥವಾ ವ್ಯಾಸ್ಕುಲರ್ ಪ್ರಾಬ್ಲಮ್ ಇರುತ್ತೆ. ಸೊ ರೀನಲ್ ಫೇಲ್ಯೂರಿಂದ ಏನು ಮಾಡ್ತಿರುತ್ತೆ, ಹೈಪರ್ಟೆನ್ಷನ್ ಬರ್ತಿರುತ್ತೆ. ಸೊ ಕಾಸ್ ಇಸ್ ನೋನ್, ಏನಿಂದ ಆಗ್ತಿದೆ ಅಂತ ಗೊತ್ತಿದೆ. ಸೊ ಆ ಥರ ಹೈಪರ್ಟೆನ್ಷನ್ ಆಗಿದೆ ಸೆಕೆಂಡರಿ ಹೈಪರ್ಟೆನ್ಷನ್ ಅಂತೀವಿ. ಬಟ್ ಕಾಸೇ ಗೊತ್ತಿಲ್ದೇನೆ ಹೈಪರ್ಟೆನ್ಷನ್ ಇರೋದಕ್ಕಿಂತ ನಾವು ಪ್ರೈಮರಿ ಹೈಪರ್ಟೆನ್ಷನ್ ಅಂತೀವಿ. ಸೊ ಆ್ಯಕ್ಚುಲಿ ನಾವು ಪ್ರೈಮರಿ ಹೈಪರ್ಟೆನ್ಷನ್ ಹೆಂಗೆ ಮ್ಯಾನೇಜ್ಮೆಂಟ್ ಮಾಡಬೇಕಂದ್ರೆ, ಆ್ಯಕ್ಚುಲಿ ಪ್ರೈಮರಿ ಹೈಪರ್ಟೆನ್ಷನ್ ನಾವು ನಾನ್ ಫಾರ್ಮಕೋಲಾಜಿಕಲ್ ಮೆಥಡ್ಸಿಂದ ಮಾಡಬೇಕು. ನಾನ್ ಫಾರ್ಮಕೋಲಾಜಿಕಲ್ ಮೆಥಡ್ಸ್ ಅಂದ್ರೆ ಏನು? ಡ್ರಗ್ಸ್ ಸ್ಟಾರ್ಟ್ ಮಾಡಬಾರ್ದು. ಸೊ ಡ್ರಗ್ಸ್ ಸ್ಟಾರ್ಟಿಂಗೇ ಕೊಡಬಾರ್ದು ಅವ್ರಿಗೆ. ಸೊ ಪ್ರೈಮರಿ ಹೈಪರ್ಟೆನ್ಷನ್ ಏನು ಮಾಡ್ಬೇಕು ನಾವು? ನಾನ್ ಫಾರ್ಮಕೋಲಾಜಿಕಲ್ ಮೆಥಡ್ಸ್ ಮೀನ್ಸ್ ಡ್ರಗ್ಸ್ ಕೊಡಬಾರ್ದು. ಸೊ ಆ್ಯಕ್ಚುಲಿ ಹೆಂಗೆ ಮಾಡ್ಬೇಕಂದ್ರೆ ಅವ್ರದ್ದು ಡೈಲಿ ರೂಟೀನ್ ಚೇಂಜ್ ಮಾಡಬೇಕು. ಫಸ್ಟ್ ಏನು ಮಾಡಬೇಕು? ಡೈಲಿ ರೂಟೀನ್. ಸಮ್ ಏನು ಜಂಕ್ ಫ್ರೂಟ್ಸು ಅಥವಾ ಹೈಪರ್ ಲಿಪಿಡ್ ಲಿಪಿಡ್ ಕಂಟೆಂಟ್ ಜಾಸ್ತಿ ಇರೋ ಫುಡ್ಸ್ ಕನ್ಸ್ಯೂಮ್ ಮಾಡ್ತೀರಿ ಏನಾಗುತ್ತೆ. ಸೊ ಅದಲ್ಲೆಲ್ಲ ಏನು ಮಾಡಬೇಕು? ರೆಡ್ಯೂಸ್ ಮಾಡಬೇಕು ಫಸ್ಟು. ನೆಕ್ಸ್ಟ್ ಫಿಸಿಕಲ್ ಎಕ್ಸಸೈಸ್ ಮಾಡಬೇಕು. ಆ್ಯಕ್ಚುಲಿ ಫಿಸಿಕಲ್ ಎಕ್ಸಸೈಸ್ ಟು ರೆಡ್ಯೂಸ್ ಬ್ಲಡ್ ಪ್ರೆಷರ್ ಎರಡನೇದು. ಓಕೆ, ಫಸ್ಟ್ ಏನು ಡೈಲಿ ರೂಟೀನ್ ಚೇಂಜಸ್ ಮಾಡಬೇಕು. ನೆಕ್ಸ್ಟ್ ಫಿಸಿಕಲ್ ಎಕ್ಸಸೈಸ್ ಮಾಡಬೇಕು. ನೆಕ್ಸ್ಟ್ ಸ್ಮೋಕಿಂಗ್ ಇನ್ಹಿಬಿಷನ್ ಮಾಡಬೇಕು. ಸೊ ಸ್ಮೋಕಿಂಗ್ ಶುಡ್ ಬಿ ಸ್ಟಾಪ್ಡ್. ನೆಕ್ಸ್ಟ್ ಆಲ್ಕೋಹಾಲ್ ಕನ್ಸಂಪ್ಷನ್. ಆ್ಯಕ್ಚುಲಿ ಸ್ಮಾಲ್ ಅಮೌಂಟಲ್ಲಿ ಆಲ್ಕೋಹಾಲು ಏನು ಮಾಡುತ್ತೆ, ಹೈಪರ್ಟೆನ್ಷನ್ ಒಳ್ಳೆಯದು. ಮೀನ್ಸ್ ರಿಡ್ಯೂಸ್ ಮಾಡುತ್ತೆ ಸ್ಮಾಲ್ ಅಮೌಂಟಲ್ಲಿ. ಬಟ್ ಲಾರ್ಜ್ ಅಮೌಂಟು ಆರ್ ಮಾಡರೇಟ್ ಅಮೌಂಟಲ್ಲೇನು ಆಲ್ಕೋಹಾಲು ಹೈಪರ್ಟೆನ್ಷನ್ ಕಾಸ್ ಮಾಡುತ್ತೆ. ಪ್ರೈಮರಿ ಹೈಪರ್ಟೆನ್ಷನ್. ಓಕೆ, ಸೊ ಇದನ್ನು ನಾವು ಏನು ಮಾಡಬೇಕು? ಸ್ಟಾಪ್ ಮಾಡಬೇಕು ಆಲ್ಕೋಹಾಲ್ ಕನ್ಸಂಪ್ಷನ್ನ. ನೆಕ್ಸ್ಟ್ ಏನು ಮಾಡಬೇಕು? ಆ್ಯಕ್ಚುಲಿ ರೀಸೆಂಟ್ ಸ್ಟಡೀಸ್ ಏನು ಹೇಳುತ್ತೆ, ಪೊಟ್ಯಾಷಿಯಮ್ ರಿಚ್ ಡಯಟ್ಸ್ ತಿಂದರೂ ಕೂಡ ಪೊಟ್ಯಾಷಿಯಮ್ ರಿಚ್ ಡಯಟ್ಸ್ ತೊಗೊಂಡು ಕೂಡ ಏನು ಮಾಡ್ತಿದೆ ಹೈಪರ್ಟೆನ್ಷನ್ನ ಕಮ್ಮಿ ಮಾಡುತ್ತೆ. ಫಸ್ಟ್ ಏನು ಡೈಲಿ ರೂಟೀನು, ಫಿಸಿಕಲ್ ಎಕ್ಸಸೈಸು, ಸ್ಮೋಕಿಂಗ್ನ ಇನ್ಹಿಬಿಷನ್ ಮಾಡಬೇಕು, ಆಲ್ಕೋಹಾಲಿಕ್ ಕನ್ಸಂಪ್ಷನ್ನ ಸ್ಟಾಪ್ ಮಾಡಬೇಕು, ಮತ್ತು ಪೊಟ್ಯಾಷಿಯಮ್ ರಿಚ್ ಡಯಟ್ಸ್ ತೊಗೊಬೇಕು. ಸೊ ಓಕೆ, ಸೊ ಇವೆಲ್ಲ ಬೇಸಿಕ್ಕು. ಮೀನ್ಸ್ ಪ್ರೈಮರಿ ಹೈಪರ್ಟೆನ್ಷನ್ ಇರೋದೇನು ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ಬೇಕಾದ್ರೆ, ಸೊ ಇಷ್ಟೆಲ್ಲ ಅವ್ರ ಫುಲ್ ಲೈಫ್ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋಕೆ ಬೇಕು, ಬಟ್ ಡ್ರಗ್ಸ್ ಸ್ಟಾರ್ಟ್ ಮಾಡಬಾರ್ದು. ಸೊ ನೆಕ್ಸ್ಟ್ ಸೆಕೆಂಡರಿ ಹೈಪರ್ಟೆನ್ಷನಲ್ಲೇನು? ಆ್ಯಕ್ಚುಲಿ ಇದು ಪ್ರೈಮರಿ ಹೈಪರ್ಟೆನ್ಷನಲ್ಲಿ ಇನ್ನೂ ನೋಡಬೇಕಾದ್ರೆ ಪ್ರೈಮರಿ ಹೈಪರ್ಟೆನ್ಷನ್ ಆ್ಯಕ್ಚುಲಿ ಇದು ಕ್ಲಾಸಿಫಿಕೇಷನ್ಸ್ ಥರ ಇದೆ. ಸೊ ಫಸ್ಟ್ ಏನು ಹೆಲ್ತಿ ಎಲಿವೇಟೆಡು, ನೆಕ್ಸ್ಟ್ ಸ್ಟೇಜ್ 1 ಹೈಪರ್ಟೆನ್ಷನು, ನೆಕ್ಸ್ಟ್ ಸ್ಟೇಜ್ 2 ಹೈಪರ್ಟೆನ್ಷನು, ನೆಕ್ಸ್ಟು ಹೈಪರ್ಟೆನ್ಷನ್ ಕ್ರೈಸಿಸ್. ಓಕೆ, ಸೊ ಪ್ರೈಮರಿ ಹೈಪರ್ಟೆನ್ಷನಲ್ಲಿ ಬರೋದಿದು. ಸಪೋಸ್ ಹೆಲ್ತಿಯಾಗೆ ಎಷ್ಟಿರಬೇಕು? ದಟ್ ಈಸ್ ಇದೇನು ಸಿಸ್ಟೋಲಿಕ್ ಬ್ಲಡ್ ಪ್ರೆಷರು, ನೆಕ್ಸ್ಟ್ ಡಯಾಸ್ಟೋಲಿಕ್ಕು.
ಲೈಕ್ ಸಿಸ್ಟೋಲಿಕ್ ಎಷ್ಟಿರಬೇಕು, ಲೈಕ್ ನಾರ್ಮಲ್ಗೆ ಎಷ್ಟು 120/80 ಏನು ಲೈಕ್ ನಾರ್ಮಲ್, ಇದು 120 ಮಿಲಿಮೀಟರ್ ಆಫ್ ಮರ್ಕ್ಯೂರಿ, 80 ಮಿಲಿಮೀಟರ್ ಆಫ್ ಮರ್ಕ್ಯೂರಿ. ಇದು ಎಲ್ತಿಯಲ್ಲಿ. ಲೈಕ್ ಎಲಿವೇಟೆಡಲ್ಲಿ ಏನಿರುತ್ತಪ್ಪ ಅಂದರೆ ಲೈಕ್ ಅರೌಂಡ್ 120, ಲೈಕ್ ಇದು ಎಷ್ಟಿರಬೇಕು, ಇದು 120 to 129 ಇರಬೇಕು. ಡ್ಯಾಸ್ಟೋಲಿಕ್ ಎಷ್ಟಿರುತ್ತೆ 80. ಸೊ ಲೈಕ್ ಇವಾಗ ಸಪೋಸ್ ಪೇಷಂಟ್ ಬರ್ತಾರೆ, ಸೊ ಅವರಿಗೆ ಪ್ರೈಮರಿ ಹೈಪರ್ಟೆನ್ಷನ್ ಇದೆ, ಸಪೋಸ್ ಅವ್ರಿಗೇನು 120 to 129 ಏನಿದೆ ಲೈಕ್ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರು, ಡ್ಯಾಸ್ಟೋಲಿಕ್ 80 ಇದೆ. ಸೊ ಇದನ್ನು ಲೈಕ್ ಸ್ಲೈಟಾಗಿ ಎಲಿವೇಟ್ ಆಗಿದೆ ಬ್ಲಡ್ ಪ್ರೆಷರಲ್ಲಿ ಅಂತ. ನೆಕ್ಸ್ಟ್ ಸ್ಟೇಜ್ 1 ಹೈಪರ್ಟೆನ್ಷನ್ ಅಂದರೆ ಏನಪ್ಪ ಅಂದರೆ ಲೈಕ್ ಅರೌಂಡ್ 130 to 139. ಮತ್ತು ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್ ಬಂದು 90 ಮಿಲಿಮೀಟರ್ ಆಫ್ ಮರ್ಕ್ಯೂರಿ. ಸೊ ಸಪೋಸ್ ಪೇಷಂಟ್ಗೆ ಎಷ್ಟಿರುತ್ತೆ ಲೈಕ್ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ 130 to 139 ಇದ್ದು, ಡಯಾಸ್ಟೋಲಿಕ್ 90 ಇದೆ, ಅದಕ್ಕೆ ನಾವು ಸ್ಟೇಜ್ 1 ಹೈಪರ್ಟೆನ್ಷನ್ ಅಂತೀವಿ. ಸ್ಟೇಜ್ 2 ಅಂದ್ರೆ ಏನಪ್ಪ ಅಂದರೆ ಗ್ರೇಟರ್ ದೆನ್ 140, ಡಯಾಸ್ಟೋಲಿಕ್ ಕೂಡ ಲೈಕ್ ಅರೌಂಡ್ ಗ್ರೇಟರ್ ದೆನ್ 90. ಸೊ ಇದಕ್ಕೆ ಅಂತೀವಿ ಲೈಕ್ ಏನು ಸ್ಟೇಜ್ 2 ಹೈಪರ್ಟೆನ್ಷನು. ಹೈಪರ್ಟೆನ್ಷನ್ ಕ್ರೈಸಿಸ್ ಅಂದರೆ ಏನಪ್ಪ ಅಂದರೆ ಲೈಕ್ ಮೋರ್ ದೆನ್ 180 ಮಿಲಿಮೀಟರ್ ಆಫ್ ಮರ್ಕ್ಯೂರಿ ಇರುತ್ತೆ, ಮತ್ತು ಇವನ್ ಇದು ಮೋರ್ ದೆನ್ 120 ಮಿಲಿಮೀಟರ್ ಆಫ್ ಮರ್ಕ್ಯೂರಿ ಇರುತ್ತೆ. ಸಪೋಸ್ ಆ ಪೇಷಂಟ್ಗೆ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಬಂದು 180 ಇದ್ದು, ಡಯಾಸ್ಟೋಲಿಕ್ 120 ಇದ್ರೋದಕ್ಕೆ ನಾವು ಹೈಪರ್ಟೆನ್ಷನ್ ಕ್ರೈಸಿಸ್ ಅಂತೀವಿ. ಸೊ ಇದು ಫುಲ್ ಪ್ರೈಮರಿ ಲೈಕ್ ಹೈಪರ್ಟೆನ್ಷನ್ ಬಗ್ಗೆ. ನೆಕ್ಸ್ಟ್ ಇವಾಗ ಬರೋದೇ ಮೇಜರ್ಗೆ ಸೆಕೆಂಡ್ರಿ ಹೈಪರ್ಟೆನ್ಷನ್ ಲೈಕ್ ಡ್ಯೂ ಟು ಸಮ್ ಲೈಕ್ ಅಂಡರ್ಲೈನ್ ಕಾಸ್ಡಿಂದ ನೋಡಿರೋದು. ಸೊ ಓಕೆ, ಇದು ಲೈಕ್ ಬೇಸಿಕ್ ಲೈಕ್ ಕ್ಲಾಸಿಫಿಕೇಷನು. ನೆಕ್ಸ್ಟ್ ಇವಾಗ ಏನು ಬರೋಣ, ಲೈಕ್ ಹೈಪರ್ಟೆನ್ಷನ್ ಏನಕ್ಕೆ ಆಗುತ್ತೆ, ಲೈಕ್ ಫಸ್ಟು ನಾರ್ಮಲ್ ಪ್ಯಾರಾಮೀಟರ್ಸ್ ನೋಡೋಣ. ಲೈಕ್ ನಾರ್ಮಲ್ ಪ್ಯಾರಾಮೀಟರ್ಸು ಲೈಕ್ ಬ್ಲಡ್ ಪ್ರೆಷರ್ ಹೆಂಗೆ ಮೇಂಟೈನ್ ಮಾಡ್ತಿರುತ್ತೆ. ಸೊ ಆಮೇಲೆ ಇದಕ್ಕೇನಾದ್ರು ಡಿಸ್ಟರ್ಬೆನ್ಸ್ ಆದರೆ ಹೆಂಗೆ ಲೈಕ್ IBP ಆಗುತ್ತೆ. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಲೈಕ್ ಡ್ರಗ್ಸ್ ಯಾವ್ಯಾವ್ದು ಕೊಡಬೇಕಂತ ನೋಡೋಣ. ಸೊ ಇವಾಗ ಯಾವ್ದು ಮಾಡೋಣ, ಸೊ ಇವಾಗ ಕ್ಲಾಸಿಫಿಕೇಷನ್ಸ್ ಕೊಡೋಣ. ಲೈಕ್ ನಾರ್ಮಲ್ ಪ್ಯಾರಾಮೀಟರ್ಸ್ ಇನ್ಫ್ಲುಯೆನ್ಸಿಂಗ್ ದ ಬ್ಲಡ್ ಪ್ರೆಷರ್. ಲೈಕ್ ಯಾವ್ಯಾವ ಪ್ಯಾರಾಮೀಟರ್ಸು ಬ್ಲಡ್ ಪ್ರೆಷರ್ನ ಇನ್ಫ್ಲುಯೆನ್ಸ್ ಮಾಡುತ್ತೆ. ಸೊ ಬಿ ಪಿ ಸೊ ಬ್ಲಡ್ ಪ್ರೆಷರ್ ಮೇನ್ಲಿ ಡಿಪೆಂಡ್ಸ್ ಆನ್ ಕಾರ್ಡಿಯಾಕ್ ಔಟ್ಪುಟ್ ಮತ್ತು ಟೋಟಲ್ ಪೆರಿಫೆರಲ್ ರೆಸಿಸ್ಟೆನ್ಸ್. ಮತ್ತು ಕಾರ್ಡಿಯಾಕ್ ಔಟ್ಪುಟ್ ಮೇನ್ಲಿ ಡಿಪೆಂಡ್ಸ್ ಆನ್ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಮೇಲೆ, ಟೋಟಲ್ ಪೆರಿಫೆರಲ್ ರೆಸಿಸ್ಟೆನ್ಸು ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್ ಮೇಲೆ. ನೆಕ್ಸ್ಟ್ ತಿರ್ಗಾ ಆ್ಯಕ್ಚುಲಿ ಕಾರ್ಡಿಯಾಕ್ ಔಟ್ಪುಟ್ ತಿರ್ಗಾ ಇಟ್ ಮೇನ್ಲಿ ಡಿಪೆಂಡ್ಸ್ ಆನ್ ಮೇನ್ಲಿ ಡಿಪೆಂಡ್ಸ್ ಆನ್ 2 ಫ್ಯಾಕ್ಟರ್ಸ್ ಇದೆ. ನೆಕ್ಸ್ಟ್ ಕಾರ್ಡಿಯಾಕ್ ಔಟ್ಪುಟ್ಟು ಯಾವ್ಯಾವುದು, ಸ್ಟ್ರೋಕ್ ವಾಲ್ಯೂಮು, ಹಾರ್ಟ್ ರೇಟು. ನೆಕ್ಸ್ಟು ಅಗೇನ್ ಸ್ಟ್ರೋಕ್ ವಾಲ್ಯೂಮ್ ಡಿಪೆಂಡ್ಸ್ ಆನ್ ಪ್ರಿಲೋಡ್, ಆಫ್ಟರ್ ಲೋಡ್, ಕಾಂಟ್ರಾಕ್ಟಿಲಿಟಿ. ಸೊ ಇವಾಗ ಇಷ್ಟು ಫ್ಯಾಕ್ಟರ್ಸು ಬ್ಲಡ್ ಪ್ರೆಷರ್ನ ಏನು ಮಾಡ್ತಾರೆ, ಲೈಕ್ ಇದೆಲ್ಲ ನಾರ್ಮಲ್ ಪ್ಯಾರಾಮೀಟರ್ಸು ಬ್ಲಡ್ ಪ್ರೆಷರ್ನ ಲೈಕ್ ಕಂಟ್ರೋಲಲ್ಲಿ ಇರೋದು. ಸಪೋಸ್ ಬ್ಲಡ್ ಪ್ರೆಷರ್ ಮೇನ್ಲಿ ಡಿಪೆಂಡ್ಸ್ ಆನ್ ಕಾರ್ಡಿಯಾಕ್ ಔಟ್ಪುಟ್ಟು, ಟೋಟಲ್ ಪೆರಿಫೆರಲ್ ರೆಸಿಸ್ಟೆನ್ಸು. ಸಪೋಸ್ ಸಮ್ ಎಲಿವೇಷನ್ ಆದರೆ, ಸಪೋಸ್ ಕಾರ್ಡಿಯಾಕ್ ಔಟ್ಪುಟ್ ಜಾಸ್ತಿ ಆದರೆ ಅಥವಾ ಟೋಟಲ್ ಪೆರಿಫೆರಲ್ ರೆಸಿಸ್ಟೆನ್ಸ್ ಜಾಸ್ತಿ ಆದರೆ ಅಥವಾ ಇದರಲ್ಲಿ ಯಾವುದೇ ಒಂದು ಸ್ಟ್ರೋಕ್ ವಾಲ್ಯೂಮ್ ಜಾಸ್ತಿ ಆದರೆ, ಹಾರ್ಟ್ ರೇಟ್ ಜಾಸ್ತಿ ಆದರೆ ಏನಾಗುತ್ತೆ, ಬ್ಲಡ್ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ. ಸೊ ನಾವು ಹೇಳ್ತೀವಿ ಆ್ಯಂಟಿ ಹೈಪರ್ಟೆನ್ಸಿವ್ ಡ್ರಗ್ಸ್. ಸೊ ಹೈಪರ್ಟೆನ್ಷನ್ ಹೆಂಗಾಗುತ್ತಪ್ಪ ಅಂದರೆ ಇಷ್ಟು ಫ್ಯಾಕ್ಟರ್ಸಲ್ಲಿ ಯಾವ್ದಾದ್ರು ಒಂದು ಎಲಿವೇಷನ್ ಆದರೂ ಕೂಡ ಏನಾಗುತ್ತೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಇವಾಗ ಜಸ್ಟ್ ಲೈಕ್ ಬ್ರೀಫಾಗಿ ಲೈಕ್ ಸಿಸ್ಟೋಲಿಕ್ ಅಂದ್ರೇನು, ಡಯಾಸ್ಟೋಲಿಕ್ಕು, ಪ್ರೀಲೋಡ್, ಆಫ್ಟರ್ ಲೋಡ್, ಕಾಂಟ್ರಾಕ್ಟ್ ಲೈಕ್ ಬ್ರೀಫಾಗಿ ನೋಡೋಣ. ಇದು ಫುಲ್ ಡೀಪಾಗಿ ಲೈಕ್ ನಾವು ಆ್ಯಂಟಿ ಅಂಜೈನಾ ಡ್ರಗ್ಸಲ್ಲಿ ಮಾಡಿದ್ರಿ. ಸೊ ಇವಾಗ ಜಸ್ಟ್ ಬ್ರೀಫಾಗಿ ಮಾಡಿಬಿಟ್ಟು ನೆಕ್ಸ್ಟ್ ಡ್ರಗ್ಸ್ ಹೊಟ್ಟೋಣ. ಸೊ ಬ್ರೀಫಾಗೇನು ಲೈಕ್ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಅಂದ್ರೇನು, ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್ ಅಂದ್ರೇನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಏನು ಮಾಡೋಕ್ಕೆ ನಾನು ಈ ಮೂಡಿಂದ ಬಿಡಿಸ್ತೀನಿ. ಲೈಕ್ ಸರ್ಕ್ಯುಲೇಟರಿ ಸಿಸ್ಟಮ್ ಇನ್ ಆರ್ಟು. ಸೊ ಸುಪಿಯರ್ ವೆನಿಕಮ್, ಇನ್ಫಿಯರ್ ವೆನಿಕಮ್ ಎಲ್ಲಿ ಬರುತ್ತೆ, ರೈಟ್ ಏಟ್ರಿಯಮಿಂದ ನೆಕ್ಸ್ಟ್ ಎಲ್ಲಿಗೆ ಬರುತ್ತೆ ನಮಗೆ, ಪಲ್ಮುನರಿ ಆರ್ಟ್ರೀಸ್ಗೆ ಹೋಗುತ್ತೆ. ಪಲ್ಮುನರಿ ಆರ್ಟ್ರೀಸಿಂದ ನೆಕ್ಸ್ಟ್ ಪಲ್ಮುನರಿ ಕೆಪಿಲರೀಸ್ ಆಗುತ್ತೆ. ಅದಕ್ಕಿಂತ ಮುಂಚೆ ಎಲ್ಲಿ ಲಂಗ್ಸ್ಗೆ ಹೋಗುತ್ತೆ. ಪಲ್ಮುನರಿ ಕೆಪಿಲರೀಸು ಇಂದ ಪಲ್ಮುನರಿ ವೇನ್ಸ್ ಆಗುತ್ತೆ. ಪಲ್ಮುನರಿ ವೇನ್ಸಿಂದ ನೆಕ್ಸ್ಟ್ ಎಲ್ಲಿಗೆ ಬರುತ್ತೆ, ಲೆಫ್ಟ್ ಏಟ್ರಿಯಮ್ ಬರುತ್ತೆ. ಲೆಫ್ಟ್ ಏಟ್ರಿಯಮಿಂದ ನೆಕ್ಸ್ಟು ಲೆಫ್ಟ್ ವೆನಿಕಲ್ ಬಂದು ಆಮೇಲೆ ಔಟಾಗಿ ಹೋಗಿ ಮೇಜರ್ ಆರ್ಟ್ರಿ ಸೈಡ್ ಬರುತ್ತೆ. ನೆಕ್ಸ್ಟ್ ಮೇಜರ್ ಆರ್ಟ್ರಿಯಿಂದ ಸ್ಮಾಲರ್ ಆರ್ಟ್ರೀಸ್ ಆಗುತ್ತೆ. ನೆಕ್ಸ್ಟು ಆರ್ಟಿರಿಯೋಲ್ಸ್ ಆಗುತ್ತೆ. ನೆಕ್ಸ್ಟ್ ಆರ್ಟಿರಿಯೋಲ್ಸಿಂದ ನೆಕ್ಸ್ಟ್ ಏನಾಗುತ್ತೆ, ಕೆಪಿಲರೀಸ್ ಆಗುತ್ತೆ. ನೆಕ್ಸ್ಟ್ ಕೆಪಿಲರೀಸಿಂದ ನೆಕ್ಸ್ಟ್ ಏನಾಗುತ್ತೆ, ವೆನ್ಯೂಲ್ಸ್ ಆಗುತ್ತೆ. ನೆಕ್ಸ್ಟ್ ವೆನ್ಯೂಲ್ಸಿಂದ ವೇನ್ಸ್ ಆಗಿ ಏನಾಗುತ್ತೆ, ಇನ್ಫಿಯರ್ ವೆನಕವಾಗೆ ಡ್ರೈನ್ ಆಗುತ್ತೆ. ಸೊ ಇದು ನಾರ್ಮಲ್ ಹಿಮೋಡೈನಮಿಕ್ಸ್. ಸೊ ನಾವೇನು ನೋಡಬೇಕು, ಪ್ರೀಲೋಡ್ ಅಂದರೆ ಫಸ್ಟ್ ಏನು ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಅಂದ್ರೇನು, ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್ ಅಂದ್ರೇನು, ಪ್ರೀಲೋಡ್ ಅಂದ್ರೇನು, ಆಫ್ಟರ್ ಲೋಡ್ ಅಂದರೆ ಏನಂತ ನೋಡೋಣ. ಓಕೆ, ಸೊ ಇದೇನು ಅಯೋಟಿಕ್ ವೇಲ್ವು, ಇಲ್ಲಿ ಪಲ್ಮುನರಿ ವೇಲ್ ಬರುತ್ತೆ. ಸೊ ಇದನ್ನು ಲೆಫ್ಟ್ ಏಟ್ರಿಯಮು, ಲೆಫ್ಟ್ ವೆಂಟ್ರಿಕಲ್ಲು, ಇವು ಯಾವ್ಯಾವ ಇರುತ್ತೆ, ಮೈಟ್ರಲ್ ವೇವ್ ಅಥವಾ ಬೈಕಾಸ್ಪಿಡ್ ವೇಲ್ ಬರುತ್ತೆ. ಸೊ ನಮ್ಗೆ ಗೊತ್ತು ಲೈಕ್ ಕಾರ್ಡಿಯಾಕ್ ಸಿಕಲ್ ಓವರಾಲ್ ನೋಡ್ರಿ ಏನಿರುತ್ತೆ, ಲೈಕ್ ಸಿಸ್ಟೋಲಿಕ್ ಆ್ಯಂಡ್ ಡಯಾಸ್ಟೋಲಿಕ್ ಇರುತ್ತೆ.
ಆ್ಯಕ್ಚುಲಿ ಲೆಫ್ಟ್ ವೆಂಟ್ರಿಕಲ್ ಏನಂತೆ ಸಿಸ್ಟೋಲೆ ಮತ್ತು ಡಯಾಸ್ಟೋಲೆ ಹೋಗುತ್ತೆ. ಸಿಸ್ಟೋಲ್ ಮೀನ್ಸ್ ಏನು ಸಿಸ್ಟೋಲೆ, ದಟ್ ಈಸ್ ಸಿಸ್ಟೋಲ್ ಅಂದ್ರೇನು ಕಾಂಟ್ರಾಕ್ಷನ್ ಅಂತ, ಡಯಾಸ್ಟೋಲ್ ಅಂದ್ರೇನು ರಿಲ್ಯಾಕ್ಸೇಷನ್ ಅಂತ. ಸೊ ಇವಾಗ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಅಂದ್ರೇನು? ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಅಂದರೆ ದಿ ಅಮೌಂಟ್ ಆಫ್ ಬ್ಲಡ್ ಪ್ರೆಷರ್ ಆರ್ ದಿ ಬ್ಲಡ್ ಪ್ರೆಷರ್ ಪ್ರೆಸೆಂಟ್ ಇನ್ ದಿ ಮೇಜರ್ ಆರ್ಟರೀಸ್. ಇವೆಲ್ಲೇನು ಮೇಜರ್ ಆರ್ಟರೀಸು. ಸೊ ಮೇಜರ್ ಆರ್ಟರೀಸಲ್ಲಿ ಎಷ್ಟು ಬ್ಲಡ್ ಪ್ರೆಷರ್ ಇರುತ್ತೆ ಡ್ಯೂರಿಂಗ್ ಸಿಸ್ಟೋಲೆ, ಡ್ಯೂರಿಂಗ್ ಅಟ್ ದಿ ಪೀಕ್ ಆಫ್ ವೆಂಟ್ರಿಕ್ಯುಲರ್ ಸಿಸ್ಟೋಲೆ. ಸೊ ಏನು ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಅಂದ್ರೇನು ದಿ ಅಮೌಂಟ್ ಆಫ್ ಬ್ಲಡ್ ಪ್ರೆಷರ್ ಪ್ರೆಸೆಂಟ್ ಇನ್ ದಿ ಮೇಜರ್ ಆರ್ಟರಿ ಸೈಡ್ ಡ್ಯೂರಿಂಗ್ ಲೆಫ್ಟ್ ವೆಂಟ್ರಿಕಲ್ ಸಿಸ್ಟೋಲೆ. ಮೀನ್ಸ್ ಲೈಕ್ ಲೆಫ್ಟ್ ವೆಂಟ್ರಿಕಲ್ ಕಾಂಟ್ರಾಕ್ಷನ್ ಆಗಬೇಕಾದ್ರೆ ಇಲ್ಲಿ ಎಷ್ಟು ಬ್ಲಡ್ ಪ್ರೆಷರ್ ಇರುತ್ತೆ ಅನ್ನೋದೇ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್. ನೆಕ್ಸ್ಟ್ ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್ ಅಂದ್ರೇನು? ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್ ಅಂದರೆ ದಿ ಅಮೌಂಟ್ ಆಫ್ ಬ್ಲಡ್ ಪ್ರೆಷರ್ ಪ್ರೆಸೆಂಟ್ ಇನ್ ದಿ ಮೇಜರ್ ಆರ್ಟರಿ ಸೈಡ್ಸ್ ಡ್ಯೂರಿಂಗ್ ವೆಂಟ್ರಿಕ್ಯುಲರ್ ಡಯಾಸ್ಟೋಲೆ. ಸೊ ವೆಂಟ್ರಿಕ್ಯುಲರ್ ಸಿಸ್ಟೋಲಿದಾಗ ಎಷ್ಟು ಬ್ಲಡ್ ಪ್ರೆಷರ್ ಇರುತ್ತೆ ಮೇಜರ್ ಆರ್ಟರಿ ಸೈಡ್ ಅಂದರೆ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರು. ಡಯಾಸ್ಟೋಲಲ್ಲಿ ಲೈಕ್ ಎಷ್ಟು ಬ್ಲಡ್ ಪ್ರೆಷರ್ ಇರುತ್ತೆ ಅದು ಐ ಮೀನ್ ಡಯಾಸ್ಟೋಲಾದಾಗ ಎಷ್ಟು ಬ್ಲಡ್ ಪ್ರೆಷರ್ ಇರುತ್ತೆ ಲೈಕ್ ಮೇಜರ್ ಆರ್ಟರಿ ಸೈಡ್ ಅನ್ನೋದು ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್. ಸೊ ಎರಡು ಕಾನ್ಸೆಪ್ಟ್ ಗೊತ್ತೈತೆ ಲೈಕ್ 120/80 ಹಿಂಗೆ ಬಂತಂತ. ಸೊ ಡ್ಯೂರಿಂಗ್ ಸಿಸ್ಟೋಲಾದಾಗ ಇಲ್ಲಿ ಎಷ್ಟಿರುತ್ತೆ 120 mm ಆಫ್ ಮಾರ್ಕ್ ಇರುತ್ತೆ ನಾರ್ಮಲ್ ಆಗಿ. ಡಯಾಸ್ಟೋಲಾದ ಅಂತ ಇರುತ್ತೆ ಆ್ಯಕ್ಚುಲಿ ನಿಮಗೆ ಏನು ಲೈಕ್ ಬ್ಲಡ್ ಪ್ರೆಷರ್ ರೆಡ್ಯೂಸ್ ಆಗುತ್ತೆ ಆ್ಯಕ್ಚುಲಿ ಥ್ರೂ ಏನಂತೆ ಬ್ಲಡ್ ವಾಲ್ಯೂಮ್ ಸ್ವಲ್ಪ ಬ್ಯಾಕ್ ಲೈಕ್ ಏನು ವೆಂಟ್ರಿಕಲ್ ಹೋದಾಗಂತೆ ಮತ್ತು ಈಗ ಮೇಜರ್ ಆರ್ಟರಿ ಸೈಡ್ಸ್ ಬಂದಾಗಂತೆ ಬ್ಲಡ್ ಪ್ರೆಷರ್ ಕಮ್ಮಿ ಆಗುತ್ತೆ, ಅದು ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್. ಪ್ರೀಲೋಡ್ ಅಂದ್ರೇನು ದಿ ಅಮೌಂಟ್ ಆಫ್ ಬ್ಲಡ್ ಪ್ರೆಸೆಂಟ್ ಇನ್ ದಿ ಲೆಫ್ಟ್ ವೆಂಟ್ರಿಕಲ್ ವಿಚ್ ಹ್ಯಾಸ್ ಟು ಪಂಪ್. ಪ್ರೀಲೋಡ್ ಅಂದ್ರೇನು ದಿ ಅಮೌಂಟ್ ಆಫ್ ದಿ ಅಮೌಂಟ್ ಆಫ್ ಬ್ಲಡ್ ಪ್ರೆಸೆಂಟ್ ಇನ್ ದಿ ಲೆಫ್ಟ್ ವೆಂಟ್ರಿಕಲ್ ಇನ್ ವಿಚ್ ಇಟ್ ಹ್ಯಾಸ್ ಟು ಸ್ಟಾರ್ಟ್ ಪಂಪ್. ಅಂದರೆ ಎಷ್ಟು ಅಮೌಂಟ್ ಆಫ್ ಬ್ಲಡ್ ಇದೆ. ಸೊ ಲೈಕ್ ಸಪೋಸ್ ಏನು ಲೆಫ್ಟ್ ವೆಂಟ್ರಿಕಲ್ ಸಿಸ್ಟೋಲ್ ಆಗಬೇಕು, ಸಿಸ್ಟೋಲ್ ಅಂದ್ರೇನು ಕಾಂಟ್ರಾಕ್ಷನ್ ಮಾಡಬೇಕು. ಸೊ ಕಾಂಟ್ರಾಕ್ಷನ್ ಮಾಡಬೇಕಾದ್ರೆ ಎಷ್ಟು ಅಮೌಂಟ್ ಆಫ್ ಬ್ಲಡ್ ಇದೆ ಅನ್ನೋದೇ ಪ್ರೀಲೋಡ್. ಆ ಪ್ರೀಲೋಡ್ ಮೇನ್ಲಿ ಡಿಪೆಂಡ್ಸ್ ಆನ್ ಏನು ಎಂಡ್ ಡಯಾಸ್ಟೋಲಿಕ್ ವಾಲ್ಯೂಮ್ ಮೇಲೆ. ಎಂಡ್ ಡಯಾಸ್ಟೋಲಿಕ್ ವಾಲ್ಯೂಮ್ ಅಂದರೆ ಲೈಕ್ ಅಟ್ ದಿ ಎಂಡ್ ಆಫ್ ಡಯಾಸ್ಟೋಲಿ ಲೈಕ್ ಅಮೌಂಟ್ ಏನಾಗುತ್ತೆ ಫಿಲ್ ಆಗುತ್ತೆ, ಸಿಸ್ಟೋಲ್ಗಿಂತ ಮುಂಚೆ ಏನಾಗುತ್ತೆ ಫಿಲ್ ಆಗುತ್ತೆ. ಸೊ ಅಟ್ ದಿ ಎಂಡ್ ಆಫ್ ಡಯಾಸ್ಟೋಲಲ್ಲಿ ಎಷ್ಟು ಅಮೌಂಟ್ ಆಫ್ ಬ್ಲಡ್ ಇದೆ ಅದೇ ಎಂಡ್ ಡಯಾಸ್ಟೋಲಿಕ್ ವಾಲ್ಯೂಮ್. ಆ ಎಂಡ್ ಡಯಾಸ್ಟೋಲಿಕ್ ವಾಲ್ಯೂಮೇ ಲೈಕ್ ಏನು ಅಷ್ಟು ಬ್ಲಡ್ ಇರುತ್ತೆ ಆನ್ ವಿಚ್ ಲೆಫ್ಟ್ ವೆಂಟ್ರಿಕಲ್ ಪಂಪ್ ಮಾಡೋದೇ ನಮಗೇನು ಪ್ರೀಲೋಡ್. ಇದ್ರ ಬಗ್ಗೆ ಫುಲ್ ಏನು ಇನ್ ಡೆಪ್ತಾಗಿ ನಾವು ಆ್ಯಂಟಿ ಆಂಜನಲ್ ಡ್ರಗ್ಸ್ ಮಾಡಿದ್ದೀವಿ, ಆ್ಯಂಟಿ ಆಂಜನಲ್ ಡ್ರಗ್ಸಲ್ಲಿ ನೋಡಿದ್ದೀವಿ. ಸೊ ಅದ್ರಲ್ಲಿ ಬೇಕಾದ್ರೆ ನೋಡ್ಬೋದು ಅರ್ಥ ಆಗಲಿಲ್ಲ ಅಂದರೆ. ಆಫ್ಟರ್ ಲೋಡ್ ಅಂದ್ರೇನು ಆ್ಯಕ್ಚುಲಿ ಏನು ಆರ್ಟರೀಸ್ ಮೇಡಪ್ ಆಫ್ ಏನು ಎಲಾಸ್ಟಿಕ್ ಮಸಲ್ಸು, ಬಟ್ ಆರ್ಟಿರಿಯೋಲ್ಸ್ ಮೇಡಪ್ ಆಫ್ ಏನು ಸ್ಮೂತ್ ಮಸಲ್ಸ್ ಇವೆಲ್ಲ ಸ್ಮೂತ್ ಮಸಲ್ಸು. ಆ್ಯಕ್ಚುಲಿ ಸ್ಮೂತ್ ಮಸಲ್ ಅಂದರೆ ನಾರ್ಮಲ್ ಅಂದರೆ ಸ್ಲೈಟಾಗಿ ರೆಸಿಸ್ಟೆನ್ಸ್ ಮಾಡ್ತಾರೆ, ಮೀನ್ಸ್ ಸ್ಲೈಟಾಗಿ ಕನ್ಸ್ಟ್ರಿಕ್ಷನ್ ಆಗಿರುತ್ತೆ. ಸೊ ಏನಂತೆ ಸೊ ಬ್ಲಡ್ ಫ್ಲೋ ಆಗೋದನ್ನ ಲೈಕ್ ನಾರ್ಮಲ್ ಇಂತ ಅಂದರೆ ಸ್ವಲ್ಪ ತಡೆಯುತ್ತೆ. ಸೊ ಆಫ್ಟರ್ ಲೋಡ್ ಅಂದ್ರೇನು ಆ್ಯಕ್ಚುಲಿ ಆಫ್ಟರ್ ಲೋಡ್ ಅಂದ್ರೇನು ಲೈಕ್ ಮೇನ್ಲಿ ಡಿಪೆಂಡ್ ಟೋಟಲ್ ಪೆರಿಫೆರಲ್ ರೆಸಿಸ್ಟೆನ್ಸ್ ಅಂತ. ಟೋಟಲ್ ಪೆರಿಫೆರಲ್ ರೆಸಿಸ್ಟೆನ್ಸ್ ಅಂದ್ರೇನು ದಿ ಅಮೌಂಟ್ ಆಫ್ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದಿ ಸಮ್ ಆಫ್ ದಿ ಆರ್ಟಿರಿಯೋಲ್ಸ್. ಮೀನ್ಸ್ ಏನು ಲೈಕ್ ಫುಲ್ ಎಷ್ಟೊಂದು ಆರ್ಟಿರಿಯಲ್ಸ್ ನೋಡಿ ಅಷ್ಟನ್ನು ಸಮ್ ಮಾಡಿದಾಗ ಎಷ್ಟು ರೆಸಿಸ್ಟೆನ್ಸ್ ಕೊಡುತ್ತೆ ಅನ್ನೋದು, ಎಷ್ಟು ರೆಸಿಸ್ಟೆನ್ಸ್ ಮಾಡುತ್ತೆ ಬ್ಲಡ್ ಫ್ಲೋ ಆಗೋದು ಫ್ರಮ್ ಆರ್ಟರಿ ಸೈಡ್ ಟು ವೀನಸ್ ಸೈಡ್ ಅನ್ನೋದಕ್ಕೆ ನಾವು ಹೇಳ್ತೀವಿ ಟೋಟಲ್ ಪೆರಿಫೆರಲ್ ರೆಸಿಸ್ಟೆನ್ಸ್. ಆಫ್ಟರ್ ಲೋಡ್ ಅಂದ್ರೇನು ಲೈಕ್ ಟೋಟಲ್ ಪೆರಿಫೆರಲ್ ರೆಸಿಸ್ಟೆನ್ಸ್ ಅನ್ನೋದು, ಟೋಟಲ್ ಪೆರಿಫೆರಲ್ ರೆಸಿಸ್ಟೆನ್ಸ್ ಅಂದ್ರೇ ಸೊ ಏನು ಬ್ಲಡ್ ಫ್ಲೋ ಆಗೋದಕ್ಕೆ ಲೈಕ್ ನಾರ್ಮಲಾಗಿ ಬಿಡೋದು ರೆಸಿಸ್ಟ್ ಮಾಡುತ್ತೆ. ಸೊ ಇದೆಷ್ಟು ರೆಸಿಸ್ಟ್ ಮಾಡುತ್ತೆ ಎಲ್ಲದರದ್ದು ಆರ್ಟಿರಿಯಲ್ಸ್ ಸೇರಿದ್ರೆ ಅದೇ ಟೋಟಲ್ ಪೆರಿಫೆರಲ್ ರೆಸಿಸ್ಟೆನ್ಸು. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಏನು IBP ಮೀನ್ಸ್ ಲೈಕ್ ಏನು ಹೈಪರ್ ಟೆನ್ಷನ್ ಅಥವಾ ಬ್ಲಡ್ ಪ್ರೆಷರ್ ಯಾವಾಗ ಜಾಸ್ತಿ ಆಗುತ್ತೆ ನಾವು ನೋಡಿದ್ರೇನು. ಬ್ಲಡ್ ಪ್ರೆಷರ್ ಮೇನ್ಲಿ ಡಿಪೆಂಡ್ಸ್ ಆನ್ ಏನು ನೋಡಿದ್ರಿ ಟೋಟಲ್ ಪೆರಿಫೆರಲ್ ರೆಸಿಸ್ಟೆನ್ಸು ಕಾರ್ಡಿಯಾಕ್ ಔಟ್ಪುಟ್ಟು. ಸಪೋಸ್ ಇವಾಗ ಯಾವುದೋ ಒಂದು ಡ್ರಗ್ಸ್ ಏನು ಮಾಡುತ್ತೆ ಲೈಕ್ ಏನು ಆರ್ಟಿರಿಯೋ ಕನ್ಸ್ಟ್ರಿಕ್ಷನು ಅಥವಾ ವೇನೋ ಕನ್ಸ್ಟ್ರಿಕ್ಷನ್ ಮಾಡಿರುತ್ತೆ. ಆರ್ಟಿರಿಯೋ ಕನ್ಸ್ಟ್ರಿಕ್ಷನ್ ಮಾಡಿದಾಗ ಏನಾಗುತ್ತೆ ಲೈಕ್ ಟೋಟಲ್ ಪೆರಿಫೆರಲ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಮೀನ್ಸ್ ಇದು ಫುಲ್ ಕನ್ಸ್ಟ್ರಿಕ್ಟ್ ಆಗುತ್ತೆ. ಸೊ ಏನು ಲೈಕ್ ಬ್ಲಡ್ ಫ್ಲೋ ನಾರ್ಮಲ್ ಆಗಿದ್ದ ಏನಾಗುತ್ತೆ ರೆಸಿಸ್ಟ್ ಮಾಡ್ತೇವೆ ವಾಪಸ್ಸು. ಸೊ ನಿಂಗೆ ಏನು ಮಾಡ್ತಾಗ ಟೋಟಲ್ ಪೆರಿಫೆರಲ್ ರೆಸಿಸ್ಟೆನ್ಸ್ ಜಾಸ್ತಿ ಮಾಡುತ್ತೆ. ಸೊ ಟೋಟಲ್ ಪೆರಿಫೆರಲ್ ರೆಸಿಸ್ಟೆನ್ಸ್ ಜಾಸ್ತಿ ಮಾಡಿದಾಗಂತೆ ಬ್ಲಡ್ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ. ಸೊ ಆ್ಯಕ್ಚುಲಿ ನಾವು ಕಾಮನಾಗಿ ಎಲ್ಲಿ ನೋಡ್ತೀವಿ ಲೈಕ್ ಸಿಂಪಥೆಟಿಕ್ ಸಿಸ್ಟಮ್ ಜಾಸ್ತಿ ಮಾಡುತ್ತೆ. ಇವನ್ ನಮಗೆ ಏನು ಲೈಕ್ RA ಸಿಸ್ಟಮ್ ಕೂಡ ಜಾಸ್ತಿ ಮಾಡುತ್ತೆ, ಲೈಕ್ ರೆನಿನ್ ಆಂಜಿಯೋಟೆನ್ಸಿನ್ ಅಲೋಸ್ಟಿಯರ್ ಸಿಸ್ಟಮು. ಸೊ ಇವೆಲ್ಲ ಏನು ಮಾಡಿದ್ರೆ ಲೈಕ್ ಏನು ಬ್ಲಡ್ ಪ್ರೆಷರ್ ಜಾಸ್ತಿ ಮಾಡುತ್ತೆ. ಸೊ ಈ ಥರಕ್ಕೆಲ್ಲ ನಾವು ಏನು ಕೊಡಬೇಕಲ್ಲ ಯಾವ ಕೈಂಡ್ ಆಫ್ ಡ್ರಗ್ಸ್ ಕೊಡಬೇಕೇಳು ಆರ್ಟಿರಿಯೋಲೋ ಡೈಲೇಟರ್ಸ್ ಕೊಡಬೇಕು. ಆರ್ಟಿರಿಯೋಲೋ ಡೈಲೇಟರ್ಸ್ ಕೊಟ್ಟರೆ ಅಂತ ಡೈಲೇಟ್ ಮಾಡುತ್ತೆ. ಇವನ್ ವೀನೋ ಡೈಲೇಟರ್ಸ್ ಕೂಡ ಕೊಡ್ತೀವಿ, ವೀನೋ ಡೈಲೇಟರ್ಸ್ ಲೈಕ್ ಸೋಡಿಯಂ ನೈಟ್ರೋಪ್ರೋಸೈಡು ಹೈಡ್ರಾಲಜಿನ್ಸು ಲೈಕ್ ಆರ್ಟಿರಿಯೋಲ್ಸ್ ನೋಡಿದ್ರೆ. ಸೊ ಇವೇನು ಡೈಲೇಟ್ ಮಾಡಿದಾಗ ಏನಾಗುತ್ತೆ ಆ್ಯಕ್ಚುಲಿ ನೋಡು ಡೈಲೇಟ್ ಮಾಡಿದಾಗ ಏನಾಗುತ್ತೆ ಬ್ಲಡ್ ಫ್ಲೋ ಟು ಲೋವರ್ ಪಾರ್ಟ್ಗೆ ಅಂತ ಜಾಸ್ತಿ ಆಗುತ್ತೆ, ಮೀನ್ಸ್ ಏನು ಲೋವರ್ ಪಾರ್ಟ್ಗೆ ಬ್ಲಡ್ ಪೂಲ್ ಆಗುತ್ತೆ. ಸೊ ಏನು ವೀನಸ್ ರಿಟರ್ನ್ ಕಮ್ಮಿ ಆಗುತ್ತೆ. ವೀನಸ್ ರಿಟರ್ನ್ ಕಮ್ಮಿ ಆದರೆ ಏನಾಗುತ್ತೆ ನಿಮಗೆ ಲೈಕ್ ಲೆಫ್ಟ್ ವೇಟ್ರಿಯಮಿಂದ ಲೆಫ್ಟ್ ವೆಂಟ್ರಿಕಲ್ ಪುಲ್ ಆಗೋದು, ಐ ಮೀನ್ ಏನು ಫಿಲ್ ಆಗೋದು ಬ್ಲಡ್ ಕೂಡ ಕಮ್ಮಿ ಆಗುತ್ತಾನೆ. ಸೊ ಏನಾಗುತ್ತೆ ನಿಮಗೆ ಎಂಡ್ ಡಯಾಸ್ಟೋಲಿಕ್ ವಾಲ್ಯೂಮ್ ಕೂಡ ಕಮ್ಮಿ ಆಗುತ್ತೆ. ಸೊ ಎಂಡ್ ಡಯಾಸ್ಟೋಲಿಕ್ ವಾಲ್ಯೂಮ್ ಕಮ್ಮಿ ಮಾಡಿದ್ರೆ ನಿಂಗೆ ಏನಾಗ್ತೈತೆ ಕಾರ್ಡಿಯಾಕ್ ಔಟ್ಪುಟ್ ಮೇಲೆ ಡಿಪೆಂಡ್ಸ್ ಆನ್ ಏನು ಸ್ಟ್ರೋಕ್ ವಾಲ್ಯೂಮು ಹಾರ್ಟ್ ರೇಟು. ನೆಕ್ಸ್ಟ್ ಸ್ಟ್ರೋಕ್ ವಾಲ್ಯೂಮ್ ಮೇಲೆ ಡಿಪೆಂಡ್ಸ್ ಆನ್ ಪ್ರೀಲೋಡು ಆಫ್ಟರ್ ಲೋಡು ಕಾಂಟ್ರಾಕ್ಟಿವಿಟಿ. ಸೊ ನೀನು ಏನು ಮಾಡ್ತೀವಿ ಎಂಡ್ ಡಯಾಸ್ಟೋಲಿಕ್ ವಾಲ್ಯೂಮ್ ರೆಡ್ಯೂಸ್ ಮಾಡ್ತೀರಿ ಅಂದೇನು ಪ್ರೀಲೋಡ್ ಕಮ್ಮಿ ಮಾಡ್ತಿದ್ದ. ಸೊ ಪ್ರೀಲೋಡ್ ಕಮ್ಮಿ ಮಾಡಿದ್ರೆ ನಿಂಗೆ ಏನಾಗ್ತೈತೆ ಎಲ್ಲ ಓವರಾಲ್ ಬ್ಲಡ್ ಪ್ರೆಷರ್ ಕೂಡ ಕಮ್ಮಿ ಆಗ್ತೈತಾನೆ. ಪ್ರೀಲೋಡ್ ಕಮ್ಮಿ ಮಾಡಿದ್ರೆ ಕಾರ್ಡಿಯಾಕ್ ಔಟ್ಪುಟ್ ಕಮ್ಮಿ ಆಗುತ್ತೆ, ಕಾರ್ಡಿಯಾಕ್ ಔಟ್ಪುಟ್ ಕಮ್ಮಿ ಏನಾಗುತ್ತೆ ಬ್ಲಡ್ ಪ್ರೆಷರ್ ಕೂಡ ಕಮ್ಮಿ ಆಗುತ್ತಾನೆ. ಸೊ ಇದು ಲೈಕ್ ಓವರಾಲ್ ಬ್ರೀಫ್ ಲೈಕ್ ಹೆಂಗೆ ಹೈಪರ್ ಟೆನ್ಷನ್ ಬರುತ್ತೆ ಅಂತ. ಸೊ ಇವಾಗ ನೆಕ್ಸ್ಟ್ ಲೈಕ್ ಏನು ಕ್ಲಾಸಿಫಿಕೇಷನ್ಸ್ ಆಫ್ ಡ್ರಗ್ಸಿಗೆ ಬರೋಣ.
ಸೊ ಲೈಕ್ ಡ್ರಗ್ಸ್ ಅಂದರೆ ಲೈಕ್ ಯಾವ್ದು ಇರಬೇಕಿಲ್ಲ, ಫಸ್ಟ್ ಏನಿರಬೇಕು ಇಲ್ಲಿ ನಾರ್ಮಲಾಗಿ ಏನಂದ್ರೆ ನಾನು ಸಿಂಪಥೊಮೈಮೆಟಿಕ್ ಡ್ರಗ್ಸ್ ಏನು ಮಾಡ್ತೀವಿ, ಇಲ್ಲಿ ಆಲ್ಫಾ 1 ರೆಸೆಪ್ಟರ್ ಇಂದ ಇರುತ್ತೆ, ಬಂದು ಬೈಂಡ್ ಆಗುತ್ತೆ, ಆರ್ಟಿರಿಯಲ್ ಕನ್ಸ್ಟ್ರಕ್ಷನ್ ಮಾಡುತ್ತೆ. ಸೊ ನಾವೇನು ಕೊಡಬೇಕು, ಸಿಂಪಥೊಲೈಟಿಕ್ ಡ್ರಗ್ಸ್ ಕೊಡಬೇಕು, ಮೀನ್ಸ್ ಲೈಕ್ ವಿಚ್ ಇನಿಬೇಟ್ ದ ಅಡ್ರೆನರ್ಜಿಕ್ ಸ್ಟಿಮ್ಯುಲೇಷನ್ಸ್ ಒಂದು. ನೆಕ್ಸ್ಟ್ ಏನು ಕೊಡ್ಬೋದು ನಾವು, ಆರ್ಟಿರಿಯೋ ಡೈಲೇಟರ್ಸ್ ಕೊಡ್ಬೋದು, ವೀನೋ ಡೈಲೇಟರ್ಸ್ ಕೊಡ್ಬೋದು 2. ನೆಕ್ಸ್ಟ್ ಏನು ಮಾಡ್ಬೋದು ನಾವು, ಲೈಕ್ ಸಪೋಸ್ ಏನು ಬ್ಲಡ್ ಪ್ರೆಷರ್ ಜಾಸ್ತಿ ಇದೆ ಅನ್ಕೋ, ಆರ್ಟ್ ರೇಟೇ ಅರೌಂಡ್ ಎಷ್ಟು ನಾರ್ಮಲ್ ಎಷ್ಟು 72 ಇರಬೇಕು, ಅರೌಂಡ್ 120 ಆಗಿರುತ್ತೆ. ಸೊ ಅವಾಗ ನಾವು ಏನು ಕೊಡಬೇಕು, ಬೀಟಾ ಬ್ಲಾಕರ್ಸ್ ಕೊಡ್ತೀವಿ. ಬೀಟಾ ಬ್ಲಾಕರ್ಸ್ ಕೊಟ್ಟಾಗ ಏನಂತೆ ಹಾರ್ಟ್ ರೇಟ್ ಕೂಡ ಕಮ್ಮಿ ಮಾಡುತ್ತೆ. ಇದು ಥರ್ಡ್ ಕ್ಲಾಸಿಫಿಕೇಷನು. ನೆಕ್ಸ್ಟ್ ಆ್ಯಕ್ಚುಲಿ ಇನ್ನೊಂದು ಮೇಜರ್ ಎಲ್ಲಿ ಬರ್ತದಪ್ಪ ಅಂದರೆ ಕಿಡ್ನಿಯಿಂದ. ಆ್ಯಕ್ಚುಲಿ ಕಿಡ್ನಿಯಿಂದ ಏನಾಗುತ್ತೆ, ಸೊ ಬ್ಲಡ್ ಫ್ಲೋ ಕಮ್ಮಿ ಆದಾಗ ಏನಾಗುತ್ತೆ, ರೆನಿನ್ ಬಿಡುತ್ತೆ. ಸೊ ನೆಕ್ಸ್ಟ್ ರೆನಿನ್ ಹೋಗಿ ಆಂಜಿಯೋಟೆನ್ಸಿನ್ ಇನ್ ದ ಪ್ರೆಸೆನ್ಸ್ ಆಫ್ ಆಂಜಿಯೋಟೆನ್ಸಿನ್ ಆಂಜಿಯೋಟೆನ್ಸಿನ್ 1 ಆಗುತ್ತೆ, ನೆಕ್ಸ್ಟ್ ಆಂಜಿಯೋಟೆನ್ಸಿನ್ 2 ಆಗುತ್ತೆ. ಆ ಆಂಜಿಯೋಟೆನ್ಸಿನ್ 2 ಏನು ಮೇಜರ್ಗೆ ಆರ್ಟಿರಿಯೋ ಕನ್ಸ್ಟ್ರಕ್ಷನ್, ವೀನೋ ಕನ್ಸ್ಟ್ರಕ್ಷನ್ ಮಾಡುತ್ತೆ. ಸೊ ನೆಕ್ಸ್ಟ್ ಕ್ಲಾಸ್ ಆಫ್ ಡ್ರಗ್ಸ್ ಏನಿರಬೇಕು, RAS ಸಿಸ್ಟಮ್ ಇನಿಬಿಟರ್ಸ್, AC ಇನಿಬಿಟರ್ಸ್ ನೋಡ್ತೀವಿ. ನೆಕ್ಸ್ಟ್ ಆಂಜಿಯೋಟೆನ್ಸಿನ್ ರೆಸೆಪ್ಟರ್ ಬ್ಲಾಕರ್ಸ್ ನೋಡ್ತೀವಿ. ಸೊ ಇಷ್ಟು ಟೈಪ್ ಆಫ್ ಡ್ರಗ್ಸು ನೆಕ್ಸ್ಟು ನಾವು ಆ್ಯಂಟಿ ಹೈಪರ್ಟೆನ್ಸಿವ್ ಡ್ರಗ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ಇವಾಗ ಗೊತ್ತಾನೆ ಹೆಂಗೆ ಹೈಪರ್ ಟೆನ್ಷನ್ ಬರುತ್ತೆ. ಸೊ ನೆಕ್ಸ್ಟ್ ಇವಾಗ ಏನು ಮಾಡೋಣ, ನೆಕ್ಸ್ಟ್ ಇವಾಗ ಕ್ಲಾಸಿಫಿಕೇಷನ್ಸ್ ಆಫ್ ಡ್ರಗ್ಸ್ ಬರೋಣ.